ವಾಕ್ಯಕ್ಕೆ ಹೋಗೋಣ. ದೇವರ ವಾಕ್ಯ ಸಜೀವವಾದ. ಹಲ್ಲೆಲೂಯಾ. ಎಷ್ಟು ಜನರು ನಂಬ್ತೀರಿ ದೇವರ ವಾಕ್ಯ ಸಜೀವ? ದೇವರು ಮಾತನಾಡ್ತಾರಂತೆ ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರು ಮಾತನಾಡುವಂತಹ ದೇವರಾಗಿದ್ದಾನೆ. ಆತನು ಸರ್ವಾಧಿಪತಿಯಾದ ದೇವರು, ಸಮಸ್ತವನ್ನ ಆಳುವಂತ ಅಧಿಕಾರ ಇರುವಾತ. ಹಲ್ಲೆಲೂಯಾ. ಆತನು ಎಲ್ಲರನ್ನ ಗಮನಿಸುವವನು. ಮಾತ್ರವಲ್ಲದೆ ನಮ್ಮ ಸಭೆ ಪ್ರತಿಯೊಬ್ಬೊಬ್ಬರನ್ನ ಗಮನಿಸ್ತಲೇ ಇರ್ತದೆ. ಅವರ ಜೀವಿತಗಳು, ಅವರ ಕುಟುಂಬದ ವ್ಯವಸ್ಥೆ, ಮತ್ತೆ ಅವರ ಎಲ್ಲ ಕಾರ್ಯಗಳು. ನೀವು ನನಗೆ ನಿಮಗೆ ಕಷ್ಟ ಇದೆ ಅಂತ ಹೇಳುವುದಕ್ಕಿಂತ ಮುಂಚೆಯೇ ದೇವರಾತ್ಮನು ನನಗೆ ತಿಳಿಸೋದ್ರಿಂದ ದೇವರ ಸಮ್ಮುಖದಲ್ಲಿ ನಿಮ್ಮನ್ನ ನೆನೆಸ್ಕೊಳ್ತಾನೆ ಇರ್ತೇನೆ. ಹಲ್ಲೆಲೂಯಾ. ನೀವು ನಿಮ್ಮ ಕಷ್ಟಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಸಭೆಯಲ್ಲಿ ಹೇಳುವುದಕ್ಕಿಂತ ಮುಂಚೆಯೇ ನಿಮ್ಮ ಕೊರತೆಗಳು, ನೀವು ಕೊರತೆಗಳೆಲ್ಲ ಹಾದು ಹೋಗ್ತಾ ಇದ್ದೀರಿ, ಸಂಕಟದಲ್ಲಿ ಹಾದು ಹೋಗ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಿದೆ ಅನ್ನುವಾಗ ದೇವರು ಮುಂಚಿತವಾಗಿ ನಮ್ಮ ಹೃದಯದಲ್ಲಿ ಅದನ್ನು ಪ್ರಕಾಶಪಡಿಸೋದ್ರಿಂದ ನಾವು ಅದನ್ನ ಗಮನ ಇಟ್ಟು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾನೆ ಇರ್ತೇವೆ. ಹಲ್ಲೆಲೂಯಾ. ಸೊ ಆದ್ದರಿಂದ ಈ ಹೋಲಿ ಮೌಂಟೇನ್ ಆಫ್ ಗಾಡ್ ಚರ್ಚ್ ನಿಮ್ಮನ್ನ ಪ್ರೀತಿಸ್ತದೆ, ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತದೆ, ನಿಮ್ಮ ಒಬ್ಬೊಬ್ಬರ ಬಗ್ಗೆಯೂ ಕೂಡ ನಾವು ಗಮನ ಹರಿಸ್ತೇವೆ. ಹಲ್ಲೆಲೂಯಾ. ಸೊ ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಈ ವರ್ಷದ ಮೊದಲನೇ ವಾರದಲ್ಲಿ ದೇವರ ವಾಕ್ಯವನ್ನ ಹಂಚುವುದಕ್ಕೆ ಬಯಸ್ತಿರುವಂತ ದೈವಿಕವಾದ ಸಂದೇಶ, ದೇವರ ಮುಖವನ್ನ ದೃಷ್ಟಿಸು, ಪ್ರಕಾಶಗೊಳ್ಳುವಿ. ದೇವರ ಮುಖವನ್ನ ಮಾತ್ರ ದೃಷ್ಟಿಸು, ನೀ ಪ್ರಕಾಶಗೊಳ್ಳುವಿ. ಹಲ್ಲೆಲೂಯಾ. ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ವೇದ ಭಾಗ ಕೀರ್ತನೆಗಳು 34ನೇ ಕೀರ್ತನೆ 5ನೇ ವಚನ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಭಕ್ತನಾದಂತ ದಾವೀದನು ತಾನು ಶತ್ರುಗಳಿಂದ ಆವರಿಸಿಕೊಳ್ಳಲ್ಪಟ್ಟಾಗ, ತಾನು ಶತ್ರುಗಳಿಂದ ನಿಂದಿಸಲ್ಪಟ್ಟಾಗ, ತಾನು ಶತ್ರುಗಳ ಭಯದಲ್ಲಿ ಜೀವಿಸ್ತಾ ಇದ್ದಾಗ, ತಾನು ತನ್ನ ಸುತ್ತಲೂ ಅವಿತುಕೊಂಡಿದ್ದಂತ ಶತ್ರುಗಳ ಬಾಧೆಗಳಿಂದ ಕಂಗೆಡಲ್ಪಟ್ಟಾಗ ಪ್ರಾರ್ಥಿಸ್ತಾ ಇದ್ದಾನೆ. ಆ ಶತ್ರುಗಳ ಬಾಧೆಯ ನಿಮಿತ್ತವಾಗಿ ಕಂಗೆಟ್ಟು ಹೋದಾಗ ರಚಿಸಿದಂತ ಕೀರ್ತನೆ ಇದು. ತನ್ನ ಬದುಕಿನಲ್ಲಿ ಬಂದಂತ ಶೋಧನೆಗಳು, ತನ್ನ ಬದುಕಿನಲ್ಲಿ ಬಂದಂತ ವಿರೋಧಗಳು, ತನ್ನ ಬದುಕಿನಲ್ಲಿ ಬಂದಂತ ಕಷ್ಟಗಳು, ತನ್ನ ಜೀವಿತದಲ್ಲಿ ಬಂದ ಎಲ್ಲಾ ಶತ್ರುಗಳ ವೇದನೆಗಳಲ್ಲಿ ದಾವೀದನು, ರಾಜನಾದ ದಾವೀದನು ಕಂಗೆಟ್ಟು ಹೋದಾಗ, ದುಃಖ ಪೀಡಿತನಾದಾಗ, ವೇದನೆಗೊಂಡಾಗ, ಕಣ್ಣೀರಿನಲ್ಲಿದ್ದಾಗ ಈ ಕೀರ್ತನೆಯನ್ನ ಬರೀತಾನೆ. ಈ ಕೀರ್ತನೆಯನ್ನು ಬರೆಯುವಾಗ ಹೇಳ್ತಾನೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ಬಿಡಿಸಿದನು. ಆಗ ಈ ಕೀರ್ತನೆ ಆರಂಭವಾಗುತ್ತೆ. ಯಾವಾಗ ಈ ಕೀರ್ತನೆ ಆರಂಭ ಆಗುತ್ತೆ ಅಂದ್ರೆ, ತಾನು ಭಯಗ್ರಸ್ತನಾಗಿ ಜೀವಿಸಿದಾಗ, ತನ್ನ ಸುತ್ತಲೂ ಶತ್ರುಗಳು ಆವರಿಸಿಕೊಂಡಾಗ, ತನ್ನ ಸುತ್ತಲೂ ವೇದನೆಗಳು ಆವರಿಸಿಕೊಂಡಾಗ, ತನ್ನ ಸುತ್ತಲೂ ಭಯಂಕರವಾದಂತಹ ಕಷ್ಟ, ಸಂದಿಗ್ಧ ಪರಿಸ್ಥಿತಿಗಳು ಅವನನ್ನ ಆವರಿಸಿಕೊಂಡಾಗ ಆಗ ಬರೀತಾನೆ, ಪ್ರಿಯ ದೇವರ ಮಕ್ಕಳೇ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದಿದ್ದಾರೆ, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಏನು ಎಂಥ ಅದ್ಭುತವಾದ ಕೀರ್ತನೆಗಾರನು, ಎಂಥ ಉತ್ತಮವಾದ ಕೀರ್ತನೆಯನ್ನ ಬರೆದಿಟ್ಟಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇದು ಏನೋ ಒಂದು ಕವಿತೆ ಅಲ್ಲ, ಇದು ಏನೋ ಒಂದು ಕಾವ್ಯ ಅಲ್ಲ, ಇದೇನೋ ಒಂದು ಪದ್ಯ ಅಲ್ಲ, ಆದ್ರೆ ಆತ್ಮೀಕವಾದಂತ ಒಂದು ಸಿಸ್ಟಮ್. ಎಷ್ಟೋ ಸಾರಿ ನಮ್ಮ ಜೀವಿತಗಳಲ್ಲಿ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ತೊಂದರೆಗಳು ಬಂದಾಗ, ಕಣ್ಣೀರುಗಳು ಬಂದಾಗ ನಾವು ಅನೇಕರನ್ನ ದೃಷ್ಟಿಸಿಬಿಡ್ತೇವೆ, ಅನೇಕ ಜನರನ್ನ ದೃಷ್ಟಿಸಿಬಿಡ್ತೇವೆ, ಅನೇಕ ವ್ಯಕ್ತಿಗಳನ್ನ ದೃಷ್ಟಿಸ್ತೇವೆ, ಅನೇಕ ಸಂಗತಿಗಳನ್ನ ದೃಷ್ಟಿಸ್ತೇವೆ, ನಮಗೆ ಬಂಧು ಬಾಂಧವರನ್ನ ದೃಷ್ಟಿಸ್ತೇವೆ, ನಮ್ಮ ಸಹಾಯಕ್ಕಾಗಿ ಅನೇಕ ವ್ಯಕ್ತಿಗಳನ್ನು ದೃಷ್ಟಿಸ್ತೇವೆ, ನಮ್ಮ ಕಣ್ಣೀರಿನ ಒರೆಸುವಿಕೆಗಾಗಿ, ಸಂತೈಸುವಿಕೆಗಾಗಿ ಅನೇಕ ಜನರನ್ನು ದೃಷ್ಟಿಸ್ತೇವೆ. ನಾವು ದೃಷ್ಟಿಸಿದಂತೆಲ್ಲ ಮನುಷ್ಯನನ್ನ ಎಷ್ಟು ನಾವು ದೃಷ್ಟಿಸ್ತೀವೋ ಅಷ್ಟು ನಮ್ಮ ದೃಷ್ಟಿ ಮಂದವಾಗಿ ಹೋಗುತ್ತೆ, ಅಷ್ಟು ನಮ್ಮ ದೃಷ್ಟಿ ಕಂಗಾಲಾಗಿ ಹೋಗುತ್ತೆ, ಅಷ್ಟು ನಮ್ಮ ನೋಟ ಏನಾಗುತ್ತೆ, ಎಡಬಿಡದೆ ಇರುವಂತಹ ಕಳವಳದಲ್ಲಿ ಸಿಕ್ಕಾಕೊಳ್ತೇವೆ. ಇದು ಆತ್ಮಿಕವಾದಂತ ಒಂದು ಸಿಸ್ಟಮ್.
ಏನು ದೇವರನ್ನ ದೃಷ್ಟಿಸುವಂಥದ್ದು, ದೇವರ ಮುಖವನ್ನ ದೃಷ್ಟಿಸುವಂಥದ್ದು. ಮೊದಲು ನಾವು ಇಲ್ಲಿ ಸುಮಾರು 5 ಸಂಗತಿಗಳನ್ನ ಈ ವಾಕ್ಯದಲ್ಲಿ ಕಾಣ್ತೇವೆ. ಆ 5 ಸಂಗತಿಗಳನ್ನ ನಾವು ಬಹಳ ಸಂಕ್ಷಿಪ್ತವಾಗಿ ಅದ್ಭುತವಾದ ಸಂದೇಶವನ್ನ ನಾವು ಕೇಳಿಸಿಕೊಳ್ತೇವೆ. ಲುಕಿಂಗ್ ಎಸ್ ಎ ಕವನೆಂಟ್ ಆಕ್ಟ್. ದೇವರ ಸಮ್ಮುಖದಲ್ಲಿ ದೇವರು ನಮ್ಮನ್ನ ತನ್ನ ಪ್ರಜೆಗಳಾಗಿ ಆರಿಸಿಕೊಂಡುದರಿಂದ, ತನ್ನ ಜನರಾಗಿ ನಮ್ಮನ್ನು ಆರಿಸಿಕೊಂಡುದರಿಂದ ಅನೇಕ ಸಾರಿ ಅನೇಕ ಶೋಧನೆಗಳು, ಅನೇಕ ಪ್ರಯಾಸಗಳು, ಅನೇಕ ವಿಧಾನವಾದಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ತೇವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಾವು ನೋಡಬೇಕಾಗಿದ್ದು ದೇವರನ್ನ. ದಾವೀದನು ತನ್ನವರಿಂದ ಸೋಲಲ್ಪಟ್ಟಾಗ, ತನ್ನವರಿಂದ ಕಷ್ಟ ಅನುಭವಿಸುವಾಗ, ಕಣ್ಣೀರು ಅನುಭವಿಸುವಾಗ ದೇವರನ್ನ ದೃಷ್ಟಿಸುವುದನ್ನ ಕಲಿತ, ದೇವರ ಮುಖ ನೋಡುವುದನ್ನ ಕಲಿತ, ದೇವರ ಮುಖದರ್ಶನ ಮಾಡುವುದನ್ನ ಕಲಿತ. He learned to seek the face of living God. ಜೀವ ಸ್ವರೂಪನಾದ ದೇವರ ಮುಖವನ್ನ ದೃಷ್ಟಿಸುವುದಕ್ಕೆ ಕಲಿತುಕೊಂಡ. ಪ್ರಿಯ ದೇವರ ಮಕ್ಕಳೇ, ದೇವರ ಮುಖವನ್ನ ನೋಡುವುದು ಅನ್ನುವಂಥದ್ರ ಅರ್ಥ ಲುಕಿಂಗ್ ಇಸ್ ಟ್ರಸ್ಟಿಂಗ್, ಲುಕಿಂಗ್ ಇಸ್ ಸಬ್ಮಿಟಿಂಗ್, ಲುಕಿಂಗ್ ಇಸ್ ಅಲೈನಿಂಗ್. ದೇವರ ಮುಖವನ್ನ ದೃಷ್ಟಿಸುವುದಂದ್ರೆ ಅರ್ಥ ಆತನಲ್ಲಿ ಭರವಸೆ ಇರುವುದು. ಎಷ್ಟೋ ಸಾರಿ ದೇವರಲ್ಲಿ ಭರವಸೆ ಇರುವುದನ್ನು ಮರೆತು ಬಿಡ್ತೇವೆ. ನಾವು ಕ್ರಿಸ್ತಿಯ ಜೀವಿತಕ್ಕೆ ಬಂದ ಮೇಲೆ, ಮನುಷ್ಯರಾದ ಮೇಲೆ ನಾವು ಕೆಲವು ಸಾರಿ ಅನೇಕ ಕಾರ್ಯಗಳಿಂದ ಸುತ್ತುವರೆದಿರ್ತೇವೆ. ಅನಾರೋಗ್ಯಗಳಿಂದ ಸುತ್ತುವರೆದಿರ್ತೇವೆ, ಸಮಸ್ಯೆಗಳಿಂದ ಸುತ್ತುವರೆದಿರ್ತೇವೆ, ಕಣ್ಣೀರುಗಳಿಂದ ಸುತ್ತುವರೆದಿರ್ತೇವೆ, ಅನೇಕ ಶತ್ರುಗಳಿಂದ ಸುತ್ತುವರೆದಿರ್ತೇವೆ. ಇಂಥ ಸಂದರ್ಭದಲ್ಲಿ ನಾವು ಅನೇಕರು ಅನೇಕ ಕಾರ್ಯಗಳನ್ನ ದೃಷ್ಟಿಸ್ತಾರೆ. ಈ ಸಮಾಜದಲ್ಲಿ ಮನುಷ್ಯ ತಾನು ಅನುಭವಿಸುವಂತಹ ಕಷ್ಟಗಳು, ಸಂಕಟಗಳು, ಶ್ರಮೆಗಳು ನೋಡುವಾಗ ಅನೇಕ ಜನರು ಏನ್ ಮಾಡ್ತಾರೆ, ಆತ್ಮಹತ್ಯೆಯನ್ನ ಎದುರು ನೋಡ್ತಾರೆ. ಅನೇಕರು ಕುಡಿತತನವನ್ನ ಎದುರು ನೋಡ್ತಾರೆ. ಅನೇಕರು ಜೀವಿತಗಳನ್ನ ಕಳ್ಕೊಳ್ಳುವುದನ್ನ ಎದುರು ನೋಡ್ತಾರೆ. ಆದ್ರೆ ನೀನ್ ಎದುರು ನೋಡ್ಬೇಕಾಗಿರೋದು ಸರ್ವಶಕ್ತನಾದ ದೇವರ ಮುಖವನ್ನ. ನೀನ್ ನೋಡ್ಬೇಕಾಗಿದ್ದು ನಿನ್ನ ದೇವರಾದ ರಕ್ಷಕನಾದ ಯೇಸುವಿನ ಮುಖವನ್ನ. ಪ್ರಿಯ ದೇವರ ಮಕ್ಕಳೇ, ನೀನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ, ಕಣ್ಣೀರಿನಲ್ಲಿ ಹಾದು ಹೋಗುವಾಗ, ವೇದನೆಯಲ್ಲಿ ಹಾದು ಹೋಗುವಾಗ, ಅದರ ಅರ್ಥ ನೀನ್ ದೇವರ ಮುಖವನ್ನು ನೋಡು. ದೇವರ ಮುಖವನ್ನು ನೋಡುವುದು ಅದರ ಅರ್ಥ ದೇವರ ಮೇಲೆ ಭರವಸೆ ಇಡು. ಕೀರ್ತನೆಗಾರನು ಈ ರೀತಿಯಾಗಿ ಬರೀತಾರೆ, ಕೆಲವರು ರಥಬಲದಲ್ಲಿಯೂ ಕೆಲವರು ಅಶ್ವಬಲದಲ್ಲಿಯೂ ಎಚ್ಚರ ಪಡುತ್ತಾರೆ, ನಾನಾದರೂ ನನ್ನ ದೇವರಾದ ಕರ್ತನಲ್ಲಿಯೇ ಎಚ್ಚರ ಪಡುತ್ತೇನೆ. ಅಂದ್ರೆ ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಎಚ್ಚರ ಪಡ್ತಾರೆ. ಅಂದ್ರೆ ನಾವು ಎಷ್ಟೋ ಸಾರಿ ನಾವು ಆ ನಾನಾ ವಿಧಾನವಾದಂತ ಪರಿಸ್ಥಿತಿಗಳಲ್ಲಿ ಅದು ಹೋಗುವಾಗ ನಾವು ಕಣ್ಣೆತ್ತಿ ಯಾವುದೋ ಕಾರ್ಯಗಳು ನೋಡ್ಬಿಡ್ತೇವೆ, ಕಣ್ಣೆತ್ತಿ ಯಾವುದೋ ಸಂಗತಿಗಳು ನೋಡ್ಬಿಡ್ತೇವೆ, ಕಣ್ಣೆತ್ತಿ ಫೈನಾನ್ಸ್ ಅನ್ನು ನೋಡ್ತೇವೆ, ಕಣ್ಣೆತ್ತಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನೋಡ್ತೇವೆ. ನನ್ನ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಅಂತ ನೋಡ್ತೀವಿ, ನನ್ನ ಜೋಬಲ್ಲಿ ಎಷ್ಟಿದೆ ಅಂತ ನೋಡ್ತೀವಿ, ನನ್ನ ಮನೆಯಲ್ಲಿ ಎಷ್ಟು ಕೂಡಿಟ್ಟಿದ್ದೀನಿ ಅಂತ ನೋಡ್ತೀವಿ. ನಾವು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಡಬ್ಬಗಳು ಹುಡುಕ್ತೀವಿ. ಸ್ತ್ರೀಯರೆಲ್ಲ ಹೋಗಿ ಎಲ್ಲಿ ಹುಡುಕ್ತೀವಿ? ಡಬ್ಬದಲ್ಲಿ ಏನಾದ್ರೂ ಇಟ್ಟಿದ್ದೀನ ಅಂತ ಹುಡುಕ್ತೀವಿ. ನಿನ್ ಭರವಸೆ ನಿನ್ನ ಡಬ್ಬವಾಗಬಾರ್ದು, ನಿನ್ನ ಭರವಸೆ ನಿನ್ನ ಪರ್ಸ್ ಆಗ್ಬಿಡಬಾರ್ದು, ನಿನ್ನ ಭರವಸೆ ನಿನ್ನ ಹಣವಾಗ್ಬಿಡಬಾರ್ದು, ನಿನ್ನ ಭರವಸೆ ನಿನ್ನ ವಿದ್ಯೆ ಆಗ್ಬಿಡಬಾರ್ದು. ನಿನ್ನ ಭರವಸೆ ನಿನ್ನ ದೇವರಾಗಬೇಕು. Hallelujah. That's why trust, keep your trust on your God, but don't keep your trust on your treasure. ನಿನ್ನ ಆಸ್ತಿ ಮೇಲೆ ನಿನ್ನ ಭರವಸೆ ಇಡಬೇಡ, ಬಟ್ ಟ್ರಸ್ಟ್ ಆನ್ ಗಾಡ್. ದೇವರ ಮೇಲೆ ಭರವಸೆ. ಎಷ್ಟು ಜನರು ನಮ್ಮ ಜೀವಿತಗಳಲ್ಲಿ, ಪ್ರತಿನಿತ್ಯದ ಬದುಕಿನಲ್ಲಿ, ಪ್ರತಿನಿತ್ಯದ ಜೀವನವನ್ನು ಸಾಗಿಸುವಾಗ ನೀನು ನಿನ್ನ ಬಲದ ಮೇಲೆ ಭರವಸೆ ಇಟ್ಟು ಜೀವಿಸ್ತಾ ಇದೆಯಾ? ನಿನಗೆ ಒಳ್ಳೆ ಆರೋಗ್ಯ ಬೇಕು ಅಂತಂದ್ರೆ ನಿನ್ನ ಶಕ್ತಿ ಮೇಲೆ ಭರವಸೆ ಇಡಬೇಡ, ನಿನ್ನ ಬಲದ ಮೇಲೆ ಭರವಸೆ ಇಡಬೇಡ. ನಿನಗೆ ಉತ್ತಮವಾದಂತಹ ಆರೋಗ್ಯ ನಿನ್ನ ಜೀವಿತದಲ್ಲಿ ನೀನು ಸೃಷ್ಟಿಕರ್ತನನ್ನ ದೃಷ್ಟಿಸುವಾಗ ನಿನಗೆ ಆತನ ಆರೋಗ್ಯವನ್ನೇ ಪಾಲಿಸುವಂತನಾಗಿದ್ದಾನೆ. ವಿಮೋಚನೆ ಕಾಂಡ ಇಸ್ರಾಯೇಲರು ಬಿಡುಗಡೆ ಹೊಂದಿ ಬರುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ಬಂದಿದೆ, ನಾನೇ ನಿಮಗೆ ಆರೋಗ್ಯದಾಯಕನು, ನಾನೇ ನಿನಗೆ ಆರೋಗ್ಯದಾಯಕನು. ದೇವರ ಮೇಲೆ ಭರವಸೆ ಇಡು.
ಭರವಸೆ ಅಂತಂದ್ರೆ ನೀನು ಸ್ವಂತ ಶಕ್ತಿ ಮೇಲೆ ಅಲ್ಲ, ನಿನ್ನ ಸ್ವಂತ ಬಲದ ಮೇಲೆ ಅಲ್ಲ, ಸ್ವಂತ ಕಾರ್ಯಗಳ ಮೇಲೆ ಅಲ್ಲ, ಸ್ವಂತ ವಿದ್ಯಾಭ್ಯಾಸದ ಮೇಲೆ ಅಲ್ಲ, ಸ್ವಜ್ಞಾನದ ಮೇಲೆ ಅಲ್ಲ, ಬದಲಾಗಿ ಸಮಸ್ತವನ್ನ ಸೃಷ್ಟಿ ಮಾಡಿದಂತ, ಸಮಸ್ತ ಕಾರ್ಯಗಳಿಗೆ ಒಡೆಯನಾಗಿರುವಂತ, ಸಮಸ್ತ ಕಾರ್ಯಗಳನ್ನು ನಡೆಸುವುದಕ್ಕೆ ಶಕ್ತವಾಗಿರುವಂತ ಜೀವ ಸ್ವರೂಪನಾದ ದೇವರ ಮೇಲೆ ನಿನ್ನ ಭರವಸೆ. ನಿನ್ನ ಭರವಸೆಯು ದೇವರ ಮೇಲೆ, ಆತನನ್ನೇ ದೃಷ್ಟಿಸಿದವರು ಅಂತಂದ್ರೆ ಲುಕಿಂಗ್ ಮೀನ್ಸ್ ಟ್ರಸ್ಟ್. ದೇವರ ಮೇಲೆ ಭರವಸೆ ಇರಬೇಕು. ಮತ್ತೆ ನೀವು ಯಾರ ಮೇಲೆ ಭರವಸೆ ಜೀವಿಸ್ತಾ ಇದ್ದೀರಿ? ನೆಬೂಕದ್ನೆಚ್ಚರ ರಾಜನು ಅರಮನೆ ಮೇಲಿದ್ದಾಗ ತನ್ನ ಸಾಮ್ರಾಜ್ಯದ ಮೇಲೆ ಮನಸ್ಸಿಟ್ಟ, ತನ್ನ ಸಾಮ್ರಾಜ್ಯದ ಸಕಲ ಐಶ್ವರ್ಯದ ಮೇಲೆ ಮನಸ್ಸಿಟ್ಟ, ಭರವಸೆ ಇಟ್ಟ, ಹುಲ್ಲು ಮೇಯುವಂತ ಸ್ಥಿತಿ. ನಿನ್ನ ಜೀವಿತದಲ್ಲಿ ಕೂಡ, ನಿನ್ನ ಬದುಕಿನಲ್ಲಿ ಕೂಡ ದೇವರ ಮೇಲೆ ಭರವಸೆ ಇಟ್ಟು ಬದುಕಬೇಕು, ದೇವರ ಮೇಲೆ ಭರವಸೆ ಇಟ್ಟು ಜೀವಿಸಬೇಕು, ದೇವರ ಮೇಲೆ ನಿನ್ನ ಭರವಸೆ. ಎರಡನೇದಾಗಿ ಸಬ್ಮಿಟ್. ದೇವರನ್ನ ದೃಷ್ಟಿಸೋದಂದ್ರೆ ದೇವರಿಗೆ ನಿನ್ನನ್ನು ಸಬ್ಮಿಟ್ ಮಾಡುವುದು, ದೇವರಿಗೆ ನಿನ್ನನ್ನು ಸಮರ್ಪಿಸುವಂಥದ್ದು, ನಿನ್ನನ್ನೇ ದೇವರಿಗೆ ಸಮರ್ಪಿಸು. ದೇವರ ಮೇಲೆ ಭರವಸೆ ಇಟ್ಟು ಜೀವಿಸುವಾಗ ನೀನು ಆಶೀರ್ವಾದ ಹೊಂದಿ, ಮತ್ತೆ ನಿನ್ನ ಜೀವಿತದಲ್ಲಿ ದೇವರಿಗೆ ನಿನ್ನನ್ನು ಸಮರ್ಪಿಸಬೇಕು. ಯು ಶುಡ್ ಸಬ್ಮಿಟ್ ಯುವರ್ ವೇಸ್. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಯಲ್ಲಿ ಬರ್ತದೆ, ಸಬ್ಮಿಟ್ ಯುವರ್ ವೇಸ್. ನಿನ್ನ ಮಾರ್ಗಗಳನ್ನು ದೇವರಿಗೆ ಸಮರ್ಪಿಸು, ನಿನ್ನ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸು, ನಿನ್ನ ಆಲೋಚನೆಗಳನ್ನು ದೇವರಿಗೆ ಸಮರ್ಪಿಸು. ನಿನಗೆ ಬರ್ತಕ್ಕಂಥ ನಿನ್ನ ಎಲ್ಲಾ ಸಂಗತಿಗಳನ್ನ ಸಬ್ಮಿಟ್ ಟು ಗಾಡ್. ದೇವರನ್ನ ದೃಷ್ಟಿಸೋದಂದ್ರೆ ದೇವರ ಮೇಲೆ ಭರವಸೆ ಇರೋದು. ದೇವರನ್ನ ದೃಷ್ಟಿಸೋದಂದ್ರೆ ಅರ್ಥ ದೇವರಿಗೆ ನಿನ್ನನ್ನು ನೀನು ಸಮರ್ಪಿಸು. ದೇವರಿಗೆ ಸಮರ್ಪಿಸಿ ಜೀವಿಸಬೇಕು. ನೀನು ದೇವರಿಗೆ ಸಮರ್ಪಿಸಿ ಬದುಕಬೇಕು. ಪ್ರತಿದಿನ ದೇವರಿಗೆ ಸಮರ್ಪಿಸಿ ಪ್ರತಿದಿನ ನೀನು ನಡ್ಕೊಳ್ಬೇಕು. ದೇವರಿಗೆ ಸಮರ್ಪಿಸಬೇಕು ನಿನ್ನ ಎಲ್ಲಾ ಕಾರ್ಯಗಳನ್ನ, ದೇವರಿಗೆ ಸಮರ್ಪಿಸಬೇಕು ನಿನ್ನ ಎಲ್ಲಾ ವಿದ್ಯೆಗಳನ್ನ, ದೇವರಿಗೆ ಸಮರ್ಪಿಸಬೇಕು ನಿನ್ನ ಎಲ್ಲಾ ಆಲೋಚನೆಗಳನ್ನ, ದೇವರಿಗೆ ಸಮರ್ಪಿಸಬೇಕು ನಿನ್ನ ಎಲ್ಲಾ ಕಾರ್ಯಗಳನ್ನು. ಅದರಿಂದ ಮಾತ್ರವಲ್ಲದೆ ಲುಕಿಂಗ್ ಅಂತಂದ್ರೆ ಅಲೈನಿಂಗ್. ನಿನ್ನನ್ನ ಅಲೈನಿಂಗ್ ಅಂತಂದ್ರೆ ನಿನ್ನನ್ನ ಸ್ವಲ್ಪ ಅಲೈನ್ಮೆಂಟ್ ಮಾಡೋದು. ಅಡ್ಡಾದಿದ್ದಿ ಓಡ್ತಾ ಇದ್ರೆ ಕಾರ್ಗೆ ಅಲೈನ್ಮೆಂಟ್ ಮಾಡಿಸ್ತೀವಿ. ಕಾರ್ಗೆ ಏನ್ ಮಾಡ್ತೀವಿ? ಅಲೈನ್ಮೆಂಟ್ ಮಾಡಿಸ್ತೀವಿ. ಆ ಕಾರ್ಗೆ ಯಾಕೆ ಅಲೈನ್ಮೆಂಟ್ ಮಾಡಿಸ್ತೀವಿ ಅಂದ್ರೆ, ಕಾರ್ ಓಡಿಸುವಾಗ ಹಿಂಗೆ ಎಳಿತದೆ, ಕಾರ್ನ ಸ್ಟೇರಿಂಗ್ ಬಿಟ್ಬಿಟ್ರೆ ಒಂದ್ ಸೈಡ್ ಎಳ್ಕೊಂಡು ಹೋಗ್ತಾರೆ. ಅದನ್ನ ಅಲೈನ್ಮೆಂಟ್ ಮಾಡಿದಾಗ ಸ್ಟ್ರೈಟ್ ಹೋಗ್ತೀಯ ಅಂತ. ಅದರ ಅರ್ಥ ನೀನು ಅಕ್ಕಪಕ್ಕ ದೃಷ್ಟಿಸಬೇಡ, ನೀನು ಅಕ್ಕಪಕ್ಕ ನೋಡಬೇಡ, ಅಕ್ಕಪಕ್ಕದವರ ಅಭಿವೃದ್ಧಿ ನೋಡಬೇಡ, ಅಕ್ಕಪಕ್ಕದವರ ಭಾವನೆಗಳು ನೋಡಬೇಡ, ಅಕ್ಕಪಕ್ಕದವರು ಹೇಗೆ ಬದುಕ್ತಾ ಇದ್ದಾರೆ ನೋಡಬೇಡ. ನಿನ್ನ ಬದುಕು ದೇವರ ಮೇಲಿರಲಿ, ದೇವರನ್ನೇ ದೃಷ್ಟಿಸು. ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬಂದಾಗ ಪೇತ್ರ ಸುಮ್ಮನಿರ್ಲಾರ್ದೆ ಏನ್ ಮಾಡ್ಬಿಟ್ಟ, ಸ್ವಾಮಿ ನೀನೇ ಆಗಿದ್ರೆ ನಿನ್ ಮೇಲೆ ನಡೆಯೋದಕ್ಕೆ ನನಗೆ ಕೃಪೆ ಕೊಡುವ, ನಿನ್ ಮೇಲೆ ನಡೆಯೋದಕ್ಕೆ ನನಗೆ ಆಜ್ಞಾಪಿಸು ಅಂತ. ಓಕೆ, ಯೇಸು ಅವ್ರಿಗೆ ನಡ್ಕೊಂಡು ಬಾ. ನಡ್ಕೊಂಡೇನೋ ಹೋಗ್ತಾ ಇದ್ದ. ಸ್ವಲ್ಪ ದೂರ ಹೋದ್ಮೇಲೆ ಅಕ್ಕಪಕ್ಕ ನೋಡ್ತಾನೆ, ಅಲೆಗಳು ಬಿರುಗಾಳಿ ಇದ್ದಿದ್ದ ನೋಡಿ ಮುಳುಗೋಗ್ತಾನೆ. ಇವತ್ತು ಎಷ್ಟೋ ಜನರು ನಿಮ್ಮನ್ನ ಅಲೈನ್ಮೆಂಟ್ ಮಾಡ್ಕೊಳ್ಬೇಕು, ನಿಮ್ಮನ್ನ ಕ್ರಮೀಕರಿಸಿಕೊಳ್ಬೇಕು. ಆ ಕಡೆ ಈ ಕಡೆ ಗಮನ ಹರಿಸುವುದನ್ನ ಬಿಟ್ಟು ನಿನ್ನ ನೋಟ ದೇವರ ಮೇಲೆ ಇರಬೇಕು, ನಿನ್ನ ಗಮನ ದೇವರ ಮೇಲೆ ಇರಬೇಕು, ನಿನ್ನ ಆಲೋಚನೆಗಳು ದೇವರ ಮೇಲೆ ಇರಬೇಕು. ಅಲೈನ್ಮೆಂಟ್ ಮಾಡ್ಕೊಳ್ಬೇಕು. ಇವತ್ತು ಎಲ್ಲಿ ನಿನ್ನ ದೃಷ್ಟಿ ಹೋಗ್ತಾ ಇದೆ, ಸಂಕಟದ ಮೇಲೆ, ಪ್ರಾಬ್ಲಮ್ಸ್ ಗಳ ಮೇಲೆ, ಕಷ್ಟಗಳ ಮೇಲೆ, ಇವತ್ತು ನೀನು ಅನುಭವಿಸ್ತಾ ಇರುವಂತಹ ಸಂದಿಗ್ಧ ಪರಿಸ್ಥಿತಿಗಳ ಮೇಲೆ ನೀನು ಗಮನ ಇಟ್ಕೊಳ್ಳೋದಾದ್ರೆ ನಿನ್ನ ಜೀವಿತದಲ್ಲಿ ಅದ್ಭುತ ಕಾಣುವುದು. ಆದುದರಿಂದ ದೇವರನ್ನೇ ದೃಷ್ಟಿಸಿದವರು ಪ್ರಕಾಶವಂತ. ಯಾವಾಗ ನೀನು ದೇವರನ್ನು ದೃಷ್ಟಿಸ್ತೀಯೋ ಆಗ ನಿನ್ನ ಸಹಾಯ ದೇವರಿಂದ ಬರ್ತದೆ. ಕೀರ್ತನೆಗಳು 121 ರೀತಿ ಬರ್ತಿದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು
ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಇವತ್ತು ನೀನು ಯಾರನ್ನ ದೃಷ್ಟಿಸ್ತಾ ಇದೀಯಾ? ನಿನ್ನ ಆರೋಗ್ಯಕ್ಕಾಗಿ, ನಿನ್ನ ಅಭಿವೃದ್ಧಿಗಾಗಿ, ನಿನ್ನ ಆಶೀರ್ವಾದಕ್ಕಾಗಿ. ನಾನು ಕ್ರಿಸ್ತೀಯ ಜೀವಿತದ ಇಷ್ಟು ವರ್ಷಗಳಲ್ಲಿ ನಾನು ಯೇಸು ಸ್ವಾಮಿ ನಂಬಿ ಅನೇಕ ವರ್ಷಗಳು ಕಳೆದಾಗಲೂ ಕೂಡ ನಾನು ಈಗಿನ ದಿನಗಳಲ್ಲಿ ಕಲಿತಾ ಇರೋದು, ಯೇಸು ಬಿಟ್ರೆ ರಕ್ಷಕರು ಯಾರು ಇಲ್ಲ, ಯೇಸು ಬಿಟ್ರೆ ಸಹಾಯಕರು ಯಾರು ಇಲ್ಲ, ಯೇಸು ಬಿಟ್ರೆ ಅಭಿವೃದ್ಧಿ ಮಾಡುವಂತವರು ಯಾರು ಇಲ್ಲ. ಸಮಸ್ತವೂ ಸೃಷ್ಟಿಸಿದ ಆತನು, ಸಮಸ್ತ ಆಶೀರ್ವಾದಗಳಿಗೆ ಮೂಲ ಕಾರಣನು, ಸಮಸ್ತವನ್ನ ನಡೆಸಿದ ಆತನು, ಸಮಸ್ತಕ್ಕೂ ಒಡೆಯನು ಒಬ್ಬನೇ ಒಬ್ಬ ಆತನು ನಾವು ಆರಾಧಿಸಿರುವಂತ ಯೇಸು. ನಮ್ಮನ್ನ ಮೇಲೆತ್ತುವುದಕ್ಕೂ ಯೇಸುವಿನ ಕೈನಲ್ಲಿ ಸಾಧ್ಯ ಇದೆ, ನಮ್ಮನ್ನ ಅಭಿವೃದ್ಧಿ ಪಡಿಸುವುದಕ್ಕೂ ಆತನ ಕೈನಲ್ಲೇ ಸಾಧ್ಯ. ಮನುಷ್ಯನಿಂದ ಏನೂ ಸಾಧ್ಯವಿಲ್ಲ. ಮನುಷ್ಯ ಎಷ್ಟೇ ಪ್ರಯತ್ನಗಳು ಪಟ್ಟರು ಕೂಡ, ಮನುಷ್ಯ ನಿನ್ನ ಮೇಲೆತ್ತಕ್ಕೆ ಪ್ರಯತ್ನ ಪಟ್ರೆ ದೇವರು ಆ ವ್ಯಕ್ತಿಗೆ ಮನಸ್ಸು ಕೊಡದೆ ಹೋದ್ರೆ ನೀನ್ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿನ್ ಕೆಲಸದ ಜಾಗದಲ್ಲಿ ನೀನ್ ಅಂದ್ಕೊಳ್ತಾ ಇರ್ಬೋದು, ನನ್ನ ಇವ್ರ ಮೇಲೆ ಇಟ್ಕೊಂಡ್ ಬರ್ತಾರೆ, ಇವ್ರು ನನ್ನ ಅಭಿವೃದ್ಧಿ ಪಡಿಸ್ತಾರೆ, ಇವ್ರು ನನ್ನ ಉನ್ನತ ಸ್ಥಾನಕ್ಕೆ ತರ್ತಾರೆ, ಇವರು ನೋ, ವಿತೌಟ್ ಗಾಡ್ ನಥಿಂಗ್ ವಿಲ್ ಹ್ಯಾಪನ್ ಇನ್ ದಿಸ್ ವರ್ಲ್ಡ್. ಯೇಸು ಕ್ರಿಸ್ತನ ಅಪ್ರಮೇಯವಾದ ಆತನ ಶಕ್ತಿಯಿಂದ, ಆತನ ಬುದ್ಧಿವಂತಿಕೆಯಿಂದ, ಆತನ ಜ್ಞಾನದಿಂದ, ಆತನ ಆಡಳಿತದಿಂದಲೇ ಸಮಸ್ತವು ನಡೆಯೋದು. ಆತನಿಲ್ಲದೆ ಯಾವುದೂ ಇಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ಬಂದಿದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆತನಿಲ್ಲದೆ ಯಾವುದೂ ಸೃಷ್ಟಿಯಾಗಲಿಲ್ಲ. ಆತನಿಲ್ಲದೆ ಯಾವುದೂ ಸೃಷ್ಟಿಯಾಗಲಿಲ್ಲ. ಆತನಿಲ್ಲದೆ ಯಾವ ಅಧಿಕಾರವೂ ಸೃಷ್ಟಿಯಾಗಲಿಲ್ಲ. ಆತನಿಲ್ಲದೆ ಯಾವ ಸೃಷ್ಟಿಯೂ ಸೃಷ್ಟಿಯಾಗಲಿಲ್ಲ. ಆತನಿಲ್ಲದೆ ಯಾವ ಸಂಪತ್ತು ಸೃಷ್ಟಿಯಾಗಲಿಲ್ಲ. ಆತನಿಲ್ಲದೆ ಯಾವ ಐಶ್ವರ್ಯವೂ ಸೃಷ್ಟಿಯಾಗಲಿಲ್ಲ. ಎಲ್ಲವೂ ಆತನಿಂದ, ಆತನಿಗಾಗಿ, ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿದೆ. ಎಲ್ಲವೂ ಆತನಿಗಾಗಿ, ಆತನಿಗೋಸ್ಕರ, ಆತನಿಂದಲೇ ಸೃಷ್ಟಿಸಲ್ಪಟ್ಟಿದೆ, ಆತನಿಗಾಗಿಯೇ ಇದೆ. ಹಾಗಾದ್ರೆ ದೇವಜನರು ಈ ಸತ್ಯಾರ್ಥವನ್ನು ತಿಳಿದುಕೊಂಡು, ದೇವಜನರು ಈ ಮರ್ಮವನ್ನು ತಿಳಿದುಕೊಂಡು, ಈ ರಹಸ್ಯವನ್ನು ತಿಳ್ಕೊಂಡು ಈಗ ಎಲ್ಲಿ ನೋಡ್ಬೇಕಾಗಿದೆ? ದೇವರನ್ನು ದೃಷ್ಟಿಸಬೇಕು. ದಾವೀದನಿಗೆ ಚೆನ್ನಾಗಿ ಗೊತ್ತಾಗೋಯ್ತು, ದಾವೀದನಿಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಓಹೋ, ನಾನು ಮನುಷ್ಯರನ್ನ ದೃಷ್ಟಿಸಿದ್ರೆ, ನಾನು ವ್ಯಕ್ತಿಗಳನ್ನ ದೃಷ್ಟಿಸಿದ್ರೆ, ನಾನು ಜನರ ಮೇಲೆ ನಂಬಿಕೆ ಇಟ್ರೆ, ನಾನು ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ರೆ, ನಾನು ನನ್ನ ಆರೋಗ್ಯಕ್ಕಾಗಿ ವೈದ್ಯರ ಮೇಲೆ ನಂಬಿಕೆ ಇಟ್ರೆ ಏನೂ ಸಾಧ್ಯ ಆಗಲ್ಲ. ನಾನು ನಂಬಿಕೆ ಇಡಬೇಕಾಗಿದ್ದು ಸಮಸ್ತವನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಮೇಲೆ. ನನ್ನ ಅಭಿವೃದ್ಧಿ ಯಾರ ಕೈನಲ್ಲಿದೆ? ದೇವರ ಕೈನಲ್ಲಿದೆ. ಹಲ್ಲೆಲೂಯಾ. ಈ ಸತ್ಯಾರ್ಥವನ್ನು ತಿಳ್ಕೊಂಡಾಗ ದೇವರನ್ನು ದೃಷ್ಟಿಸಿದ. ಆತನು ಸಕಲ ಜ್ಞಾನವುಳ್ಳವನು, ಆತನು ವಿದ್ಯೆಗೆ ಆಧಾರನಾಗಿರುವ ಆತನು, ಆತನು ಸಮಸ್ತವನ್ನ ನಡೆಸುವ ಆತನು. ಆತನಿಲ್ಲದೆ ಏನು ನಡೆಯಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಜೀವಿತದಲ್ಲಿ ನಾನು ಕಂಡುಕೊಂಡಂತ ಅದು ಸತ್ಯವೇದದಲ್ಲಿದೆ, ಬೈಬಲ್ ನಲ್ಲಿ ಬಂದಿದೆ. ನಾನು ನನ್ನ ವೈಯಕ್ತಿಕವಾಗಿ ಕಂಡುಕೊಂಡಿದ್ದು, ಈ ಲೋಕದಲ್ಲಿ ನನ್ನನ್ನ ಯಾಷ್ಟೇ ಜನರು ಮೇಲೆ ತರಬೇಕಂತ ಪ್ರಯತ್ನಿಸಿದ್ರು ಕೂಡ ದೇವರು ಮನಸ್ಸು ಕೊಡದೆ ಹೋದ್ರೆ ಅವ್ರು ಯಾರು ನನ್ನ ಮೇಲೆ ತರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೂರಾರು ಜನರು, ಸಾವಿರಾರು ಜನರು ನಾನು ಮೇಲೆ ಬರಬಾರದು, ನಾನು ಮೇಲೆ ದೋಳಬಾರದು, ನನ್ನ ಅಭಿವೃದ್ಧಿ ಆಗಬಾರದು ಅಂತ ಎಷ್ಟೇ ಪ್ರಯತ್ನಗಳು ಮಾಡಿದ್ರು, ನನ್ನ ದೇವರು ನನ್ನನ್ನು ಮೆಚ್ಚಿಕೊಂಡಿದ್ರೆ, ನನ್ನ ದೇವರು ನನ್ನ ಪಕ್ಷ ಇದ್ರೆ, ನನ್ನ ಅಭಿವೃದ್ಧಿಯನ್ನು ತಡೆ ಮಾಡುವುದಕ್ಕೆ ನರಕಕ್ಕೂ ಶಕ್ತಿ ಇಲ್ಲ, ಪ್ರಪಂಚಕ್ಕೂ ಶಕ್ತಿ ಇಲ್ಲ, ಯಾವ ಶತ್ರುಗೂ ಶಕ್ತಿ ಇಲ್ಲ. ಅಷ್ಟು ಉನ್ನತವಾದ ದೇವರನ್ನ ನಾನು ಆರಾಧಿಸ್ತಾ ಇದ್ದೇನೆ. ಕೈ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ನನ್ನ ದೇವರು, ನನಗೆ ದೇವರು ಗೌರವ ಕೊಡಬೇಕಂತ ಆಲೋಚನೆ ಮಾಡಿಕೊಂಡ್ರೆ, ನನ್ನನ್ನು ಅಭಿವೃದ್ಧಿ ಮಾಡಬೇಕಂತ ಆಲೋಚನೆ ಮಾಡಿಕೊಂಡ್ರೆ, ನನ್ನ ಉನ್ನತ ಸ್ಥಾನದಲ್ಲಿ ಏರಿಸಬೇಕಂತ ಆಲೋಚನೆ ಮಾಡಿಕೊಂಡ್ರೆ, ಸಮಸ್ತ ದೇಶಗಳ ಒಟ್ಟಾದ್ರೂ ಕೂಡ ದೇವರು ಉನ್ನತನಾಗಿ ನನ್ನ ಮಧ್ಯೆ ನಿಂತು ನನ್ನ ಮೇಲೆ ಆತನ ಚಿತ್ತ ಇಲ್ಲದೆ, ಎಷ್ಟೇ ಆತನ ಉದ್ದೇಶ ಇಲ್ಲದೆ, ಎಷ್ಟೇ ಜನರು ನಿನಗೆ ವಾಗ್ದಾನ ಮಾಡಿದ್ರು ಕೂಡ, ಎಷ್ಟೇ ಜನರು ನೀನು ಅಭಿವೃದ್ಧಿ ಮಾಡಬೇಕಂದ್ರೂ ಕೂಡ ಆತನು ನೇಮಿಸದ ಹೊರತು ನಿನ್ನ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆತನು ನೇಮಿಸದ ಹೊರತು. ನನಗೆ ಒಂದು 2 ವರ್ಷಗಳ ಹಿಂದೆ ಅಂತ ಕಾಣಿಸುತ್ತೆ, ಬಾಂಬೆನಲ್ಲಿ ಒಂದು ತಾಯಿ ಪರಿಚಯ. ಆಕೆ ನನಗೆ ಫೋನ್ ಮಾಡಿ, ನೀನು ಒಂದು ದೊಡ್ಡ ಸ್ಥಳವನ್ನು ನೋಡು, ಬಿಲ್ಡಿಂಗ್ ಕಟ್ಟಿ, ಏನೆಲ್ಲ ಆಸ್ಪಾಸ್. ಸ್ವಲ್ಪ ದಿನ ಆದ್ಮೇಲೆ ಆಕೆ ಸೈಲೆಂಟ್ ಆಗ್ತದೆ.
ಆಗ ನಾನು ಅರ್ಥ ಮಾಡಿಕೊಂಡೆ, ಸೃಷ್ಟಿಕರ್ತನಿಂದಲ್ಲದೆ, ದೇವಾದಿದೇವನಿಂದ ಅಲ್ಲದೆ, ರಾಜಾದಿರಾಜನಿಂದ ಅಲ್ಲದೆ ನನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಈ ಪ್ರಪಂಚದಲ್ಲ, ಈ ದೇಶದಲ್ಲ, ನರಕದಲ್ಲ, ಪರಲೋಕದಲ್ಲ, ಯಾರಿಂದೂ ಸಾಧ್ಯ ಇಲ್ಲ. ಅದೇ ಆತನು ನನ್ನನ್ನು ಮೇಲೆತ್ತಬೇಕೆಂಬುದಾಗಿ ಯೋಚಿಸಿಕೊಂಡ್ರೆ, ಆತನು ನಾನು ಅದರ ಮೆಚ್ಚುಗೆಗೆ ಪಾತ್ರನಾದ್ರೆ, ಆತನು ಎಲ್ಲಾ ಶತ್ರುಗಳು ಮುಂದೆ ಬರೆದ್ರು ಕೂಡ ನನ್ನನ್ನ ಮೇಲೆತ್ತುವಂತ, ನನ್ನನ್ನ ಅಭಿವೃದ್ಧಿ ಪಡಿಸುವಂತ ನಿಶ್ಚಯ ಮಾಡಿಕೊಂಡಿರುವಂತ ದೇವರು ನನ್ನನ್ನ ಉನ್ನತ ಸ್ಥಾನದಲ್ಲಿದ್ದಾರೆ. ಆದುದರಿಂದ ಪ್ರಿಯ ಸಹೋದರಿ, ದೇವರನ್ನ ದೃಷ್ಟಿಸು. ಯಾರನ್ನು ದೃಷ್ಟಿಸಬೇಕು? ದೇವರನ್ನ ದೃಷ್ಟಿಸು. ಪ್ರಿಯ ದೇವ ಜನವೇ, ನಮ್ಮ ದೃಷ್ಟಿ ದೇವರ ಮೇಲೆ ಇರಬೇಕು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶ. ಮೋಶೆ ನೋಡಿ, ಮೋಶೆ ದೇವರ ಮುಖವನ್ನ ನೋಡಿದ, ಅವನು ಪ್ರಕಾಶಮಾನವುಳ್ಳವನಾದ. ಯೋಬ ತನ್ನ ಸಂಕಟದಲ್ಲಿ ದೇವರನ್ನ ದೃಷ್ಟಿಸಿದ, 2ರಷ್ಟು ಆಶೀರ್ವಾದ ಪಡೆಕೊಂಡ. ಮೋಶೆ ಸೀನಾಯಿ ಬೆಟ್ಟದಲ್ಲಿ ದೇವರ ಮುಖವನ್ನು ನೋಡುತ್ತಾ ಕುಳಿತ, ಅವನ ಮುಖ ಪ್ರಕಾಶಗೊಂಡಿತು, ಅವನ ಜೀವಿತ ಪ್ರಕಾಶಗೊಳಿತು. ನೀತಿವಂತರ ಬೆಳಕು ಮಧ್ಯಾಹ್ನದ ಬೆಳಕಿನಂತೆ ಪ್ರಕಾಶಿಸುತ್ತದಂತೆ. ನಿನ್ನ ಜೀವಿತವನ್ನ ಪ್ರಕಾಶಗೊಳಿಸುವಂತ, ನಿನ್ನ ಬದುಕನ್ನ ಉಜ್ವಲಗೊಳಿಸುವಂತ ಅದ್ಭುತವಾದ ಶಕ್ತಿ ನಿನ್ನ ದೇವರ ಕೈನಲ್ಲಿದೆ. ನೀನು ಆರಾಧಿಸುವಂತ ದೇವರ ಕೈನಲ್ಲಿದೆ, ನೀನು ಸ್ತುತಿಸುವಂತ ದೇವರ ಕೈನಲ್ಲಿದೆ. ದೇವರು ತನ್ನ ಶುಚಿತ್ವವನ್ನ ನೆರವೇರಿಸುವಾಗ ನಿನ್ನ ಮುಖವನ್ನು ಪ್ರಕಾಶಗೊಳಿಸ್ತಾನೆ. ಮೋಶೆ ದೇವರನ್ನ ದೃಷ್ಟಿಸಿದಾಗ ಪ್ರಕಾಶಗೊಂಡನೋ, ಯಾವ ಯೋಬನು ತನ್ನ ಎಲ್ಲಾ ಕಾರ್ಯಗಳನ್ನ ಕಳ್ಕೊಂಡಾಗ ದೇವರನ್ನ ದೃಷ್ಟಿಸ್ತಾನೆ. ದೇವರ ವಾಕ್ಯದಲ್ಲಿ ಯೋಬನು ಈ ರೀತಿ ಹೇಳ್ತಾನೆ, ನಾನಾಗಿ ನಾನು ನೋಡುವೇನು, ಮತ್ತೊಬ್ಬನಾಗಿ ಅಲ್ಲ. ನಾನಾಗಿ ನಾನು ನೋಡ್ತೇನೆ, ಮತ್ತೊಬ್ಬನಾಗಿ ಅಲ್ಲ. ನಾನಾಗಿ ನಾನು ದೇವರನ್ನ ನೋಡ್ತೇನೆ, ಆತ ನನಗೆ ಮುಖ ಪ್ರಕಾಶವನ್ನು ಕೊಡ್ತಾನೆ, ಆತ ನನಗೆ 2ರಷ್ಟು ಆಶೀರ್ವಾದವನ್ನು ಕೊಡ್ತಾನೆ, ಆತ ನನ್ನ ಅಭಿವೃದ್ಧಿ ಪಡಿಸ್ತಾನೆ, ಆತನು ನನ್ನನ್ನ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ ಅಂತ ದೇವರು ಹೇಳ್ತಾನೆ. ಯೋಬನು ದೇವರನ್ನು ದೃಷ್ಟಿಸಿದ, ಎಲ್ಲವನ್ನ ಕಳ್ಕೊಂಡಾಗ ಯೋಬನು ದೇವರನ್ನು ದೃಷ್ಟಿಸಿದ. ಹಿಜ್ಕೀಯ ರಾಜನು ಅನಾರೋಗ್ಯದಲ್ಲಿ ಬಿದ್ದು ಮರಣಾವಸ್ಥೆ ಇರುವಾಗ ದೇವರನ್ನು ದೃಷ್ಟಿಸಿದ, ಆರೋಗ್ಯವಂತನಾಗಿ ಬದುಕಿದ, ಆರೋಗ್ಯವುಳ್ಳವನಾಗಿ ಜೀವಿಸಿ ಆತನು ತನ್ನ ಸಾಮ್ರಾಜ್ಯವನ್ನು ಆಳಿದ. ಈ ದಿನ ನೀನು ದೇವರನ್ನು ದೃಷ್ಟಿಸು. ಸ್ಟೆಫೆನನು ತನ್ನ ಹಿಂಸಾ ಕಾಲದಲ್ಲಿ ಪರಲೋಕವನ್ನು ದೃಷ್ಟಿಸಿದ, ದೇವದೂತರ ಮುಖದಂತೆ ಪ್ರಕಾಶಿಸಿದ. ನಿನ್ನ ಕಷ್ಟ ಕಾಲದಲ್ಲಿ, ನಿನ್ನ ಸಂಕಟ ಕಾಲದಲ್ಲಿ, ನಿನ್ನ ವೇದನೆ ಕಾಲದಲ್ಲಿ ದೇವರನ್ನು ದೃಷ್ಟಿಸು. ನಾನು ಕೂಡ ಅನೇಕ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದೇನೆ, ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದಾನೆ, ಅನೇಕ ವೇದನೆಗಳಲ್ಲಿ ಹಾದು ಹೋಗ್ತಾ ಇದ್ದೇನೆ. ದೇವರು ನನಗೆ ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ಲುಕ್ ಅಟ್ ಮೀ, ನನ್ನನ್ನು ದೃಷ್ಟಿಸು ಮಗನೇ, ನನ್ನ ಮುಖವನ್ನು ದೃಷ್ಟಿಸು. ದೇವರ ಮುಖವನ್ನ ದೃಷ್ಟಿಸುವಾಗ ಪ್ರಕಾಶವಿದೆ, ದೇವರ ಮುಖವನ್ನ ದೃಷ್ಟಿಸುವಾಗ ಆಶೀರ್ವಾದವಿದೆ, ದೇವರ ಮುಖವನ್ನ ದೃಷ್ಟಿಸುವಾಗ ದೇವರ ಅದ್ಭುತವನ್ನು ಕಾಣಿ. When you behold fear, you reflect fear. When you behold God, you will reflect glory. ಭಯವನ್ನ, ಆತಂಕವನ್ನ, ಸಮಸ್ಯೆಗಳನ್ನ ನೀವು ದೃಷ್ಟಿಸುವಾಗ ಭಯವು ಆತಂಕವೇ ನಿಮ್ಮ ಜೀವಿತವಾಗುತ್ತೆ. ಅದೇ ದೇವರ ಮಹಿಮೆಯನ್ನು ದೃಷ್ಟಿಸುವಾಗ ನಿಮ್ಮ ಜೀವಿತ ಮಹಿಮೆಯಾಗಿ ಮಾತಾಡುತ್ತೆ. ಆದುದರಿಂದ ಪ್ರಿಯ ದೇವ ಜನವೇ, ದೇವರನ್ನ ದೃಷ್ಟಿಸಿ, ದೇವರ ಮಾರ್ಗವನ್ನ ದೃಷ್ಟಿಸಿ. ಯಾವಾಗ ನೀವು ದೇವರನ್ನ ದೃಷ್ಟಿಸ್ತೀರೋ, ಯಾವಾಗ ದೇವರ ಸಮ್ಮುಖವನ್ನ ದೃಷ್ಟಿಸ್ತೀರೋ, ದೇವರ ಸಾಹಿತ್ಯವನ್ನ ದೃಷ್ಟಿಸ್ತೀರೋ, ಆಗ ನಿಮ್ಮ ಮುಖ ಪ್ರಕಾಶಗೊಳ್ಳುತ್ತೆ. ಮಾತ್ರವಲ್ಲದೆ ನಿಮ್ಮ ನಾಚಿಕೆಯು ಹೊರದು ಬರ್ತದೆ. ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ, ಲಜ್ಜೆಯು ಮುರಿದಾಕಲ್ಪಡುತ್ತದೆ. ಯಾವಾಗ ದೇವರನ್ನ ದೃಷ್ಟಿಸ್ತೇವೋ, ದೇವರ ಮುಖವನ್ನು ದೃಷ್ಟಿಸ್ತೇವೋ, ದೇವರ ಸಾಹಿತ್ಯದಲ್ಲಿ ದೇವರ ಮುಖವನ್ನೇ, ಅದರ ಪ್ರಕಾಶಮಾನವಾದ ಮುಖವನ್ನು ದೃಷ್ಟಿಸ್ತೇವೋ, ನಾಚಿಕೆಯು ಮುರಿಯಲ್ಪಡುತ್ತದೆ. ಪ್ರಿಯ ದೇವ ಜನವೇ, ಕೀರ್ತನೆ 34:5 ಅದರಲ್ಲಿ ಬಂದಿರೋದು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಪ್ರಿಯ ದೇವ ಮಕ್ಕಳೇ, ನಿನ್ನ ನನ್ನ ಜೀವಿತ ಇವತ್ತು ನನಗೆ ಅವಮಾನ ಆಗುತ್ತಲ್ಲ ಅಂತ ಏನಾದರೂ ಯೋಚಿಸ್ತಾ ಇದೆಯಾ?
ನನ್ನ ಕುಟುಂಬಕ್ಕೆ ಅವಮಾನವಾಗಬಹುದು, ನನ್ನ ಫೈನಾನ್ಷಿಯಲ್ ಕಷ್ಟಗಳನ್ನು ನಾನು ಹೋಗ್ತಾ ಇದ್ದೀನಿ, ಅನೇಕ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದೀನಿ, ನನ್ನ ಜಮೀನಿನ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದೀನಿ, ಅನೇಕ ತೊಂದರೆಗಳಲ್ಲಿ ನಾನು ಹಾದು ಹೋಗ್ತಾ ಇದ್ದೀನಿ, ಆದ್ರೆ ನನಗೆ ಅವಮಾನವಾಗಬಹುದೇನೋ ಅನ್ನುವಂತ ಭಯದಲ್ಲಿ ಜೀವಿಸ್ತಾ ಇದೆಯಾ? ನಾನು ಮನೆ ಕಟ್ಟಬೇಕಂತ ಆಗಿದ್ದೀನಿ, ಅರ್ಧಕ್ಕೆ ನಿಂತೋದ್ರೆ ಅನ್ನುವಂತ ಭಯದಲ್ಲಿ ಇದೆಯಾ? ಅಯ್ಯೋ ನಾನು ಏನೋ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಅರ್ಧಕ್ಕೆ ನಿಂತೋದ್ರೆ ಅನ್ನುವಂತ ಭಯನ? ಏನೋ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ಯಾ, ಅರ್ಧಕ್ಕೆ ನಿಂತೋದ್ರೆ ಅನ್ನುವಂತ ಲಜ್ಜೆಯ ಭಯವ, ನಾಚಿಕೆಯ ಭಯವ? ಅಯ್ಯೋ ನನ್ನ ಅನಾರೋಗ್ಯದ ನಿಮಿತ್ತ ನನಗೆ ನಾಚಿಕೆ ಆಗ್ಬೋದು ಅನ್ನುವಂತ ರೀತಿ ಯೋಚಿಸ್ತಾ ಇದೆಯಾ? ಭಯ. ದೇವಾದೇವನು, ರಾಜಾದಿರಾಜನು, ಸರ್ವಾಧಿಪತಿಯಾದ ದೇವರು ನಿನ್ಗೆ ಹೇಳ್ತಾ ಇದ್ದಾರೆ, ನನ್ನನ್ನು ದೃಷ್ಟಿಸಿ, ನಿನಗೆ ಅವಮಾನ ಆಗೋದಿಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲ. ಒಂದು ವೇಳೆ ನಿನಗೆ ಅವಮಾನದಲ್ಲಿ ಆಗಿ ಹೋಗ್ತಿದ್ದಿರ್ಬೋದು, ಅನೇಕ ಅವಮಾನಗಳನ್ನ, ನಿಂದೆಗಳನ್ನ ಅನುಭವಿಸ್ತಿದ್ದಿರ್ಬೋದು. ದೇವರು ಹೇಳ್ತಾ ಇದ್ದಾರೆ, ನನ್ನನ್ನ ದೃಷ್ಟಿಸಿ, ನಿನಗೆ ಆದ ಅವಮಾನಕ್ಕೆ ಪ್ರತಿಯಾಗಿ ನಾನು 2ರಷ್ಟು ಮಾನವನ್ನು ಕೊಡುವೆನು. ಯಾವುದ್ರ ವಿಷಯದಲ್ಲಿ ಅವಮಾನ ಅನುಭವಿಸಿದ್ಯಾ? ನಿನ್ನ ಹಣಕಾಸಿನ ವಿಷಯದಲ್ಲಿ ಅವಮಾನನ, ನಿನ್ನ ಎಜುಕೇಶನ್ ವಿಷಯದಲ್ಲಿ ಅವಮಾನನ, ಯಾವುದರ ವಿಷಯದಲ್ಲಿ ನೀನು ಅವಮಾನವನ್ನ ಅನುಭವಿಸ್ತಾ ಇದೆಯೋ ಅದರ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ 2ರಷ್ಟು ಮಾನವನ್ನ ಕೊಡ್ತೇನೆ. ಆದುದರಿಂದ ನೀನು ಮಾಡಬೇಕಾಗಿದ್ದಿಷ್ಟೇ, ದೃಷ್ಟಿಸು ದೇವರ ಮುಖವನ್ನು, ದೃಷ್ಟಿಸು ಸರ್ವಾಧಿಕಾರಿಯ ಮುಖವನ್ನು. ನೀನ್ ಯಾವಾಗ ದೇವರ ಮುಖವನ್ನ ದೃಷ್ಟಿಸ್ತೀಯೋ, ನೀನ್ ಯಾವಾಗ ದೇವರ ಮುಖದ ಮೇಲೆ ನಿನ್ನ ಮುಖವನ್ನ ಇಡ್ತೀಯೋ, ದೇವರ ಮುಖದ ಮೇಲೆ ನಿನ್ನ ಮುಖವನ್ನ ದೃಷ್ಟಿ ಇಟ್ಟು ನೋಡ್ತೀಯೋ, ಆಗ ನಿನ್ನ ಮುಖ ಪ್ರಕಾಶವನ್ನು ಆತನು ಬದಲಾಯಿಸ್ತಾನೆ. ಆತನು ಪ್ರಕಾಶಮಾನವಾದ ದೇವರು, ಆತನನ್ನೇ ದೃಷ್ಟಿಸಿದವರು ಪ್ರಕಾಶಮಾನವಾದ. ನಿನ್ನ ದೃಷ್ಟಿ ಯಾರ ಮೇಲೆ ಇರಲಿ? ದೇವರ ಮೇಲೆ ಇರಲಿ. ನಿನ್ನ ಮುಖ ಯಾವತ್ತು ದೇವರನ್ನ ನೋಡ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ದೇವರ ಮುಖವನ್ನ ನೋಡುವಂತ ನೀವು, ದೇವರ ಮುಖವನ್ನ ದೃಷ್ಟಿಸುವಂತ ನೀನು ಪ್ರಕಾಶ. ಆದ್ರೆ ಯಾರ ಮುಖವನ್ನು ನೋಡ್ತಾ ಇದೆ? ಇಷ್ಟು ಸುಮಾರು ಜನರು ತಮ್ಮ ತೋಳ್ಬಲವನ್ನ ದೃಷ್ಟಿಸ್ತಾ ಇದ್ದಾರೆ, ತಮ್ಮ ಜ್ಞಾನವನ್ನು ದೃಷ್ಟಿಸ್ತಾ ಇದ್ದಾರೆ, ತಮ್ಮ ವಿವೇಕವನ್ನ ದೃಷ್ಟಿಸ್ತಾ ಇದ್ದಾರೆ, ತಮ್ಮ ಹಣವನ್ನ ದೃಷ್ಟಿಸ್ತಾ ಇದ್ದಾರೆ. ಅದಕ್ಕೆ ನೀನ್ ಏನ್ ದೃಷ್ಟಿಸ್ತಾ ಇದೆಯೋ ಅದೇ ನಿನ್ನ ಜೀವಿತ. ವಾಟ್ ಯು ಆರ್ ಲುಕಿಂಗ್, ಇಟ್ ವಿಲ್ ರಿಫ್ಲೆಕ್ಟ್ ಆನ್ ಯುವರ್ ಫೇಸ್. ಅನೇಕರು ಅನೇಕ ಕಾರ್ಯಗಳನ್ನ ಎದುರು ನೋಡಿ ಸೋತು ನಿಂತಿದ್ದಿರಬಹುದು. ಬಟ್ ದೇವರು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ದೇವರ ಮುಖವನ್ನ ದೃಷ್ಟಿಸಿ. ಪ್ರಾರ್ಥನೆ ಮಾಡ್ತಿದ್ದಿರಬಹುದು, ಪ್ರತಿಯೊಂದು ಕಾರ್ಯದಲ್ಲಿ ದೇವರ ಮುಖವನ್ನೇ ದೃಷ್ಟಿಸಿ. ನೀನು ಪ್ರಕಾಶವನ್ನು, ನಿನ್ನ ಜೀವಿತ ಬದಲಾಗುತ್ತೆ, ನಿನ್ನ ಆರೋಗ್ಯ ಬದಲಾಗುತ್ತೆ, ನಿನ್ನ ಆತ್ಮಿಕ ಜೀವಿತ ಬದಲಾಗುತ್ತೆ, ನಿನ್ನ ಹಣಕಾಸಿನ ವ್ಯವಸ್ಥೆ ಬದಲಾಗುತ್ತೆ, ನಿನ್ನ ಎಲ್ಲಾ ಕಾರ್ಯಗಳು ಬದಲಾಗುತ್ತೆ. ನೀನು ದೃಷ್ಟಿ ಇರಬೇಕಾಗಿದ್ದು ದೇವರ ಮೇಲೆ. ಸಮಸ್ತರಲ್ಲಿಯೂ ಸಮಸ್ತನಾದನು, ಜ್ಞಾನಿಗಳಲ್ಲಿ ಜ್ಞಾನಿ ಆತನು, ಐಶ್ವರ್ಯವಂತರಲ್ಲಿ ಮಹಾ ಐಶ್ವರ್ಯವಂತನಾದನು. ಆತನು ಹಾದು ಹೋಗುವಾಗ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಂದಿದೆ. ಅದಕ್ಕೆ ಸ್ವಾಮಿ ಹೇಳಿದ್ದು, ಯಾವನಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ನನ್ನ ಶಿಲುಮೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂದ್ರು. ಅದರ ಅರ್ಥ ಶಿಲುಮೆ ಅಂತಂದ್ರೆ ತ್ಯಾಗ, ಶಿಲುಮೆ ಅಂತಂದ್ರೆ ಪರಿಶ್ರಮ, ಶಿಲುಮೆ ಅಂತಂದ್ರೆ ಡೆಡಿಕೇಶನ್, ಶಿಲುಮೆ ಅಂತಂದ್ರೆ ಪ್ರತಿಷ್ಠೆ, ಶಿಲುಮೆ ಅಂತಂದ್ರೆ ನಾನು ಈ ಲೋಕದನ್ನಲ್ಲ, ಈ ಲೋಕದ ಶಕ್ತಿಯನ್ನಲ್ಲ, ಲೋಕದ ಹಣವನ್ನಲ್ಲ, ಲೋಕದ ಐಶ್ವರ್ಯವನ್ನಲ್ಲ, ಲೋಕದ ಎಲ್ಲಾ ಕಾರ್ಯಗಳು ಮರೆತು ಎಲ್ಲಾ ಕಾರ್ಯಗಳನ್ನು ತ್ಯಜಿಸಿ ನಾನು ಯೇಸುವಿನಿಂದ ಹೋಗ್ತೀನಿ. I decided to follow Jesus. I decided. What's the meaning of cross? That means I decided to follow Jesus. ನಾವು ತೀರ್ಮಾನ ತಗೊಂಡಿದ್ದೀವಿ ಯಾರನ್ನು ಹಿಂಬಾಲಿಸಲಿಕ್ಕೆ? ಯೇಸುವನ್ನು ಹಿಂಬಾಲಿಸಲಿಕ್ಕೆ, ಲೋಕವನ್ನು ಹಿಂಬಾಲಿಸಲಿಕ್ಕಲ್ಲ, ಲೋಕದ ಎಲ್ಲಾ ಕಾರ್ಯಗಳನ್ನು ಹಿಂಬಾಲಿಸಲಿಕ್ಕಲ್ಲ. ನಾವೆಲ್ಲ ಏನ್ ಮಾಡ್ತಾ ಇದೀವಿ ಇವತ್ತು? ಲೋಕದಿಂದ ಓಡ್ತಾ ಇದ್ದೀವಿ, ಯೇಸುವನ್ನು ಬಿಟ್ಟಿದ್ದೀವಿ. ನಾವು ಓಡಬೇಕಾಗಿದ್ದು ಯೇಸುವಿನ ಹಿಂದೆ, ನಾವು ನಡಿಬೇಕಾಗಿದ್ದು ಯೇಸುವಿನ ಹಿಂದೆ, ನಾವು ಮುನ್ನುಗ್ಗಬೇಕಾಗಿದ್ದು ಯೇಸುವಿನ ಹಿಂದೆ. ಅದೇ ಶಿಲುಬೆಯನ್ನು ಹಿಂಬಾಲಿಸೋದು ಅಂದ್ರೆ. ಯೇಸುವನ್ನು ಹಿಂಬಾಲಿಸಿದ್ರೆ ದೇವರ ವಾಕ್ಯದಲ್ಲಿ ರೀತಿ ಬಂದಿದೆ,
ಯೇಸು ಸ್ವಾಮಿ ತನ್ನ ಭಕ್ತನಾದ ದಾವೀದನ ಮೂಲಕವಾಗಿ ಈ ರೀತಿಯಾಗಿ ಬರೆಸ್ತಾರೆ, ಶುಭವು ಕೃಪೆಯು ನನ್ನನ್ನು, ಶುಭ ಮತ್ತೆ ಕೃಪೆ ಯಾರನ್ನು ನಿಂಬಾಲಿಸುತ್ತದೆ? ನನ್ನನ್ನು ನಿಂಬಾಲಿಸುತ್ತದೆ. ನಾನು ಯಾರನ್ನು ನಿಂಬಾಲಿಸಬೇಕು? ಕೀರ್ತನೆ 23:1, ಯೆಹೋವನು ನನಗೆ ಕುರುಬನು. ಯಾರು ಕುರುಬನನ್ನ ಹಿಂಬಾಲಿಸ್ತಾರೋ, ಯಾರು ಕುರುಬನ ಹಿಂದೆ ಇರ್ತಾರೋ, ಯಾರು ಕುರುಬನಿಗೆ ಮೆಚ್ಚುಗೆಯಾಗಿರ್ತಾರೋ, ಯಾರು ಕುರುಬನ ಮಾತಿಗೆ ಒಳಗಾಗ್ತಾರೋ, ಯಾರು ಕುರುಬನ ಇನ್ಸ್ಟ್ರಕ್ಷನ್ಗೆ ಒಳಗಾಗ್ತಾರೋ, ಯಾರು ಕುರುಬನ ಹೇಳಿದಾಗೆ ಕೇಳ್ತಾರೋ, ಯಾರು ಕುರುಬನಿಗೆ ವಿಧೇಯರಾಗ್ತಾರೋ, ಯಾರು ಕುರುಬನ ಮಾತಿಗೆ ಕಿವಿ ಕೊಡ್ತಾರೋ, ಅವರ ಹಿಂದೆ ಶುಭ ಕೃಪೆ ಹಿಂಬಾಲಿಸ್ತಾರೆ. ಯಾಕಂದ್ರೆ ಪ್ರತಿದಿನ ನೀನು ಯಾರನ್ನು ಹಿಂಬಾಲಿಸಬೇಕು, ಯಾರನ್ನು ದೃಷ್ಟಿಸಬೇಕು? ದೇವರನ್ನೇ ದೃಷ್ಟಿಸಬೇಕು. ಅವರ ಮುಖವನ್ನ ದೃಷ್ಟಿಸುವಾಗ ನೀವು ಪ್ರಕಾಶಗೊಳ್ಳುವಿ, ಲಜ್ಜೆಯಿಂದ ನಿನ್ನ ಮುಖ ಕೆಡುವುದೇ ಇಲ್ಲ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಕೀರ್ತನೆಗಾರನು ನಮಗೆ ಒಂದು ಅದ್ಭುತವಾದಂತ ಒಂದು ಮಾತನ್ನ ನಮಗೆ ತಿಳಿಸ್ತಾ ಇದ್ದಾನೆ. ಅತಿಶಯವಾದಂತ ಮಾತುಗಳನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಏನಂದ್ರೆ, ನೀನು ದೃಷ್ಟಿಸಬೇಕಾಗಿದ್ದು ದೇವರನ್ನ, ನೀನು ನೋಡಬೇಕಾಗಿದ್ದು ನಿನ್ನ ಸರ್ವಶಕ್ತನನ್ನ, ನೀನು ನುಗ್ಗಬೇಕಾಗಿದ್ದು ನಿನ್ನ ದೇವಾದ ದೇವರ ಹಿಂದೆ. ಆದುದರಿಂದ ದೇವರನ್ನ ದೃಷ್ಟಿಸುವಾಗ, ದೇವರ ಮುಖವನ್ನ ದೃಷ್ಟಿಸುವಾಗ ನೀನು ಪ್ರಕಾಶಗೊಳ್ಳುವಿ, ಆಶೀರ್ವದಿಸಲ್ಪಡುವಿ. ಪ್ರತಿನಿತ್ಯ ದೇವರನ್ನು ದೃಷ್ಟಿಸು. ದೇವರ ವಾಕ್ಯದಲ್ಲಿ ಬಂದಿದೆ, ಆತನ ದರ್ಶನವನ್ನ ಕೋರುವವರೆಲ್ಲರೂ ಹಿಗ್ಗಲಿ. ದೇವರ ದರ್ಶನವನ್ನು ನೋಡು. ಪ್ರತಿದಿನ ದೇವರನ್ನ ದೃಷ್ಟಿಸು. ಆತನ ದೃಷ್ಟಿಸುವಾಗ ನೀನು ಆಶೀರ್ವಾದ ಹೊಂದಿರಿ, ಅದ್ಭುತವಾದ ರೀತಿಯಲ್ಲಿ ಮಹಿಮೆ ಹೊಂದಿರಿ. ಪ್ರತಿ ಕ್ಷಣ ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು ದೇವರನ್ನು ದೃಷ್ಟಿಸುತ್ತಾ ಮುಂದೆ ಸಾಗಲಿ. ಆತ ನಿಮ್ಮನ್ನ ಅಭಿವೃದ್ಧಿಪಡಿಸಿ, ಆಶೀರ್ವದಿಸಿ, ಉನ್ನತ ಸ್ಥಾನಕ್ಕೇರಿಸಿ, ತಾನಿರುವಂತಹ ಮಹಿಮೆಯಲ್ಲಿ ನಿಮ್ಮನ್ನೂ ಇಟ್ಟು, ಆತನ ಐಶ್ವರ್ಯವನ್ನೆಲ್ಲ ನಿಮಗೆ ಕೊಟ್ಟು, ಆತನ ಆಶೀರ್ವಾದಗಳನ್ನೆಲ್ಲ ನಿಮಗೆ ಸುರಿಸಿ, ನಿಮ್ಮನ್ನ ಈ ಲೋಕದಲ್ಲೂ ಮತ್ತೆ ಪರಲೋಕದಲ್ಲೂ ಸುಖ ಸಂಪನ್ನವನ್ನಾಗಿ ಮಾಡಿ, ಅನೇಕರಿಗೆ ನೀವು ಆಶೀರ್ವಾದವಾಗಿರುವಂತೆ ಮಾರ್ಪಡಿಸಿ ನಿಮ್ಮನ್ನು ಮುನ್ನಡೆಸುತ್ತಾನೆ. ಕರ್ತನ ಮುಖ ದರ್ಶನಕ್ಕಾಗಿ, ಆತನನ್ನ ದರ್ಶಿಸುವುದಕ್ಕಾಗಿ, ಆತನನ್ನೇ ದೃಷ್ಟಿಸುವುದಕ್ಕಾಗಿ ತೀರ್ಮಾನ ಇವತ್ತೇ ತೆಗೆದುಕೊಳ್ಳಿ. ಪ್ರತಿನಿತ್ಯ ದೇವರನ್ನು ದೃಷ್ಟಿಸಿ ಆತನ ಹಿಂಪಾಲಿಸಿ ಎಂಬುದಾಗಿ ಹೇಳ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಈ ಪ್ರಸಂಗವನ್ನು ಕೇಳಿದಂತ ನೀವೆಲ್ಲರಿಗೂ ಕೂಡ ಕರ್ತನು ತನ್ನ ಆಶೀರ್ವಾದ, ತನ್ನ ಐಶ್ವರ್ಯವನ್ನ ಸುರಿಸಿ ಮುನ್ನಡೆಸಿ ಆಶೀರ್ವದಿಸಲಿ ಎಂಬುದಾಗಿ ನೀವೆಲ್ಲರನ್ನು ಆಶೀರ್ವದಿಸುತ್ತಾ ಕರ್ತನಲ್ಲಿ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್.